ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರು ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಪ್ರಶ್ನೆ ಹೀಗಿದೆ: ಸುಖ ಮತ್ತೆ ದುಃಖ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ದುಃಖವನ್ನು ಅನುಭವಿಸದ ವಿನಃ ನಮ್ಗೆ ಸುಖ ಅಂದ್ರೆ ಏನು ಅಂತ ಗೊತ್ತಾಗುವುದಿಲ್ಲ. ಆದ ಕಾರಣ ಅದು ಎರಡು ಬೇಕೇ ಬೇಕು ನಮ್ಮ ಬಾಳಲ್ಲಿ. ಇದಕ್ಕೆ ನಿಮ್ಮ ಉತ್ತರವೇನು ಅಂತ ಸ್ನೇಹಿತರು ಕೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರಿಸುವಂತಹ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತೇನೆ. ಸ್ನೇಹಿತರೆ, ಈ ಪ್ರಶ್ನೆಗೆ ನಾವು ಉತ್ತರಿಸಬೇಕಾದ್ರೆ ಮೊದಲಾಗಿ ನಾವು ಸುಖ ಅಂತ ಏನು ಹೇಳ್ತೇವೆ, ಹ್ಯಾಪಿನೆಸ್ ಅಂದ್ರೆ ಏನು ಎಂಬುದರ ಅರಿವು ನಮಗಾಗಬೇಕು. ಹ್ಯಾಪಿನೆಸ್ ಅಂದ್ರೆ ಅಥವಾ ಸುಖವಾಗಿರುವುದು ಅಂತ ಹೇಳಿದ್ರೆ, ಇಟ್ ಈಸ್ ದ ಡಿಸೈರ್ಡ್ ಸ್ಟೇಟ್ ಟು ಲಿವ್. ಅದನ್ನು ಹೇಗೆ ನಾವು ಅನಲೈಸ್ ಮಾಡಬಹುದು ಅಂತ ಹೇಳಿದ್ರೆ, ಬೆಳಗ್ಗೆ ನಾವು ಹೇಳ್ತೇವೆ, ಎದ್ದು ನಮ್ಗೆ ಆದಂತಹ ನೈಮಿತ್ತಿಕ ಕರ್ಮಗಳಿರ್ತವೆ. ಉದಾಹರಣೆಗೆ, ಟೀಚರ್ ಆದವನಿಗೆ ಸ್ಕೂಲಿಗೆ ಹೋಗ್ಬೇಕು ಅಂತ ಇರ್ತದೆ, ಪೂಜೆ ಮಾಡುವವನಿಗೆ ಪೂಜೆ ಮಾಡಬೇಕು ಅಂತ ಇರ್ತದೆ, ತೋಟದ ಕೆಲಸ ಇರುವವನಿಗೆ ತೋಟಕ್ಕೆ ಹೋಗಿ ಆ ಮಾಮೂಲಿ ಯಾವಾಗಲೂ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಇರ್ತದೆ. ಯಾರಾದ್ರೂ ಜಾಬ್ ಅಲ್ಲಿ ಇಂಜಿನಿಯರೋ ಡಾಕ್ಟರೋ ಆಗಿದ್ರೆ ಅವರಿಗೆ ಅವರದ್ದೇ ಆದಂತಹ ಕೆಲಸಗಳು ಇರ್ತವೆ. ಈಗ ಡಿಸೈರ್ಡ್ ಸ್ಟೇಟ್ ಟು ಲೀವ್ ಅಂದ್ರೆ ಏನು? ಬೆಳಿಗ್ಗೆ ಇದ್ದ ಕೂಡಲೇ ನಮ್ಗೆ ನಮ್ಮ ಮನಸ್ಸು ಆ ಕೆಲಸವನ್ನು ಅದನ್ನು ತುಂಬಾ ಎಂಜಾಯ್ ಮಾಡಬೇಕು ಅಂತ ಅನಿಸಿದ್ರೆ ವಿ ಆರ್ ಇನ್ ಎ ಡಿಸೈರ್ಡ್ ಸ್ಟೇಟ್ ಟು ಲೀವ್. ಅಥವಾ ಎದ್ದ ಕೂಡಲೇ ನಮ್ಗೆ ನಮ್ಮ ಮನಸ್ಸು ಹೇಳಲಿಕ್ಕೆ ಶುರು ಮಾಡಿದ್ರೆ, ಅಯ್ಯೋ ಇವತ್ತು ಹೋಗ್ಬೇಕಾ, ಆ ಕೆಲಸ ಮಾಡ್ಬೇಕಾ, ನಾಳೆ ಮಾಡಿದ್ರೆ ಸಾಕ, ಇನ್ನೊಂದು ಅರ್ಧ ಗಂಟೆ ಮಲಗುವನ. ಸೊ ಇಟ್ ಈಸ್ ದ ಇಂಡಿಕೇಶನ್ ದಟ್ ವಿ ಆರ್ ನಾಟ್ ಇನ್ ಎ ಡಿಸೈರ್ಡ್ ಸ್ಟೇಟ್ ಟು ಲಿವ್. ನಾವು ಮಾಡುವ ಕೆಲಸವನ್ನು ನಾವು ಎಂಜಾಯ್ ಮಾಡ್ತಿಲ್ಲ ಎನ್ನುವ ಅರ್ಥ. ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ನಾವು ಯಾವ ಕೆಲಸವನ್ನು ಇಷ್ಟಪಟ್ಟು ಮಾಡುತ್ತೇವೋ ಅದು ನಮಗೆ ಸುಖವನ್ನು, ನಾವು ಯಾವ ಕೆಲಸವನ್ನು ಕಷ್ಟಪಟ್ಟು ಮಾಡುತ್ತೇವೋ ಅದು ನಮಗೆ ದುಃಖವನ್ನು ಕೊಡುತ್ತದೆ. ಇಷ್ಟು ನಮಗೆ ಗೊತ್ತಾದ್ರೆ ಇನ್ನು ಈ ಪ್ರಶ್ನೆಯನ್ನು ನಮಗೆ ಒಂದೊಂದೇ ಸ್ಟೇಜ್ ಆಗಿ ಅನಲೈಸ್ ಮಾಡ್ತಾ ಬರಬಹುದು. ನೀವು ನಿಮ್ಮ ಸ್ನೇಹಿತನ ಮದುವೆಗೆ ಹೋಗಿದ್ದೀರಿ. ಮದುವೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಚಂದಾಗಿ ಮಾತಾಡ್ತಾ ಇದ್ದೀರಿ, ನೀವು ಖುಷಿಯಾಗಿದ್ದೀರಿ. ಮಧ್ಯಾಹ್ನ 12:30 ಆಯಿತು. ಮದುವೆಯ ಕಡೆಯವರು ಹೇಳಿದ್ರು, ಊಟ ರೆಡಿ ಆಗಿದೆ, ಬನ್ನಿ ಊಟ ಮಾಡಿ ಅಂತ. ನೀವೆಲ್ಲ ಫ್ರೆಂಡ್ಸ್ ಸೇರಿ ಊಟಕ್ಕೆ ಹೋದ್ರಿ. ನಿಮ್ಗೆ ಬೇಕಾದಂತಹ ನಿಮ್ಗೆ ಇಷ್ಟದ ಐಟಮ್ಗಳೆಲ್ಲ ನಿಮ್ಮ ಕಣ್ಣ ಮುಂದೆ ಇತ್ತು, ಎಲೆಯಲ್ಲಿ ಬಡಿಸಿದ್ರು. ನೀವು ಆ ಅದರ ಕಲರ್ ಅನ್ನು, ಅದರಿಂದ ಬರುವಂತಹ ಸ್ಮೆಲ್ ಅನ್ನು ಎಲ್ಲ ಆಸ್ವಾದಿಸುತ್ತಾ ಇದ್ದೀರಿ. ಊಟ ಶುರುವಾಯಿತು, ಊಟ ಮಾಡಿದ್ರಿ. ಆ ಊಟದಿಂದ ನಿಮ್ಗೆ ಖುಷಿ ಆಯ್ತೋ ದುಃಖವಾಯ್ತೋ? ನೋಡಿ, ನೀವು ಆಲ್ರೆಡಿ ಸುಖದ ಸ್ಟೇಟ್ ಅಲ್ಲಿ ಇದ್ರಿ. ಯಾಕಂತ ಹೇಳಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ರಿ. ನಿಮ್ಗೆ ಊಟ ಸಹ ಸುಖವನ್ನು ಕೊಟ್ಟಿತು. ಆದ ಕಾರಣ ಸುಖ ಪ್ಲಸ್ ಸುಖವೇ ಆಗ್ತದೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ್ದು ಏನು ಅಂತ ಹೇಳಿದ್ರೆ, ನಮ್ಗೆ ಒಂದು ಸುಖದ ಅನುಭವವನ್ನು ಪಡೆಯಬೇಕಾದ್ರೆ ಅದರ ಪ್ರೀವಿಯಸ್ ಆಗಿ ದುಃಖ ಇರಬೇಕು ಎನ್ನುವಂತಹ ಯಾವುದೇ ನಿಯಮವಿಲ್ಲ. ಆದ ಕಾರಣ ದುಃಖವನ್ನು ಅನುಭವಿಸದೆ ನಮ್ಗೆ ಸುಖ ಏನು ಅಂತ ಅರ್ಥ ಆಗುವುದಿಲ್ಲ ಅಂತ ಹೇಳುವುದು ಬರೀ ಬಾಯಿ ಮಾತಿಗಷ್ಟೇ ಸೀಮಿತ ಹೊರತು ನಮ್ಮ ಅನುಭವವಲ್ಲ. ಇನ್ನೊಂದು ನಾವು ಮುಖ್ಯವಾಗಿ ನೋಡಬೇಕಾದ್ದು ಏನು ಅಂತ ಹೇಳಿದ್ರೆ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೇನೆ, ದರ್ ಇಸ್ ಸಮಥಿಂಗ್ ಕಾಲ್ಡ್ ನ್ಯಾಚುರಲ್ ಅಕ್ಸೆಪ್ಟೆನ್ಸ್. ನಮ್ಮ ಸೆಲ್ಫಿಗೆ ಸರಳ ಮತ್ತೆ ಸ್ವಾಭಾವಿಕವಾದಂತಹ ಕೆಲವು ಗುಣಗಳಿವೆ. ಆ ಗುಣಗಳು ಯಾವುದು? ಹಿಂದಿನ ವಿಡಿಯೋದಲ್ಲಿ ನಾವು ಅನಲೈಸ್ ಮಾಡಿದ್ದೇವೆ. ವಿ ವಾಂಟ್ ರೆಸ್ಪೆಕ್ಟ್. ನಾವು ಈ ಪ್ರಶ್ನೆಯನ್ನು ಕೇಳಿದ್ರೆ ಆಲೋಚನೆ ಮಾಡದೆ ಉತ್ತರ ಹೇಳಿ ಅಂತ ಕೇಳಿದ್ರೆ ನಮ್ಗೆ ಎಲ್ಲರ ಬಾಯಲ್ಲಿ ಬರುವ ಉತ್ತರ ಎಸ್, ವಿ ವಾಂಟ್ ಟು ಗಿವ್ ರೆಸ್ಪೆಕ್ಟ್ ಫಾರ್ ಆಲ್. ಏನ್ ಆನ್ಸರ್ ಬರ್ತದೆ? ಎಸ್.
ಈಗ ನೀವು ಇದೇ ಪ್ರಶ್ನೆಯನ್ನು ನಿಮ್ಮ ಮನಸ್ಸಿಗೆ ಕೇಳಿ ನೋಡಿ, ವೆದರ್ ವಿ ವಾಂಟ್ ಟು ಬಿ ಹ್ಯಾಪಿ ಆರ್ ಅನ್ಹ್ಯಾಪಿ. ನಮ್ಮ ಮನಸ್ಸಲ್ಲಿ ಸಡನ್ ಆಗಿ ಉತ್ತರ ಬರ್ತದೆ, ವಿ ವಾಂಟ್ ಟು ಬಿ ಹ್ಯಾಪಿ. ಸೊ ದ ಇನ್ನೇಟ್ ನೇಚರ್ ಆಫ್ ಅವರ್ ಸೆಲ್ಫ್ ಈಸ್ ವಿ ವಾಂಟ್ ಟು ಬಿ ಹ್ಯಾಪಿ. ಆದ ಕಾರಣ ನಾವು ಸುಖದಿಂದ ಇರಬೇಕು ಎಂಬುದೇ ನಮ್ಮ ಸೆಲ್ಫಿನ ಬಯಕೆ. ನಮ್ಗೆ ಯಾಕೆ ಇರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ, ನಮ್ಗೆ ಸುಖದಲ್ಲಿರುವ ಸ್ಟೇಟ್ ಯಾವುದು ಎಂಬುದರ ಬಗ್ಗೆ ಅರಿವಿಲ್ಲದೆ ಇರುವುದು ಆಗಿದೆ. ಯಾವಾಗ ನಮ್ಗೆ ಇದರ ಅರಿವಾಗ್ತದೆ, ನಿರಂತರವಾಗಿ ನಮ್ಗೆ ಸುಖದಿಂದ ಇರ್ಲಿಕ್ಕೆ ಆಗ್ತದೆ. ಈಗ ನಾವು ಮೊದಲಿನ ಎಕ್ಸಾಂಪಲ್ಗಳನ್ನೇ ತೆಗೆದುಕೊಂಡು ನಾವು ಅನಲೈಸ್ ಮಾಡುವ. ನೀವು ಯಾವಾಗ ಸುಖದಿಂದಿದ್ದೀರಿ ಎಂದು ಆಲೋಚಿಸಿ ನೋಡಿ. ನೀವು ನಿಮ್ಮ ಸ್ನೇಹಿತರನ್ನು ಭೇಟಿಯಾದ್ರಿ, ಊಟದ ತಟ್ಟೆಯ ಎದುರು ಕೂತ್ರಿ, ಆ ತಟ್ಟೆಯಲ್ಲಿರುವಂತಹ ವಿವಿಧ ಭಕ್ಷ್ಯಗಳು ನಿಮ್ಮ ಕಣ್ಣ ಮುಂದೆ ಗೋಚರಿಸಲಿಕ್ಕೆ ಶುರುವಾಗ್ತದೆ. ಸುಂದರವಾದಂತಹ ನಿಮ್ಮ ಸ್ನೇಹಿತರ ಮಾತುಗಳು ನಿಮ್ಮ ಕಿವಿಯನ್ನು ಅಪ್ಪಳಿಸುತ್ತಾ ಇರುತ್ತವೆ. ಎದುರಿರುವ ತಟ್ಟೆಯಿಂದ ವಿವಿಧ ಬಗೆಯ ಭಕ್ಷ್ಯಗಳ ಪರಿಮಳ ನಿಮ್ಮ ಮೂಗನ್ನು ಬಡಿತಾ ಇರ್ತದೆ. ಅಲ್ಲಿ ಬಡಿಸಿದಂತಹ ಆಹಾರವನ್ನು ನೀವು ಟಚ್ ಮಾಡಿ ಅದರ ಅನುಭವವನ್ನು ಪಡೆಯುತ್ತಾ ಇರುತ್ತೀರಿ. ಸ್ವಲ್ಪ ಆಗುವಾಗ ಊಟ ಮಾಡಿ ಅಂತ ಹೇಳ್ತಾರೆ, ಆಗ ನಾವು ತೆಗೆದು ಆ ಭಕ್ಷ್ಯವನ್ನು ನಮ್ಮ ಬಾಯಿಗಿಡುತ್ತೇವೆ, ಅದರ ಟೇಸ್ಟ್ ಅನ್ನು ಅನುಭವಿಸುತ್ತಾ ಇರುತ್ತೇವೆ. ನೋಡಿ, ಜನರಲ್ ಆಗಿ ನಾವು ಯಾವಾಗ ಸುಖದಿಂದ ಇರುತ್ತೇವೆ ಆಗ ನಮ್ಮ 5 ಇಂದ್ರಿಯಗಳು ಆಕ್ಟಿವ್ ಆಗಿರ್ತದೆ. ಉದಾಹರಣೆಗೆ, ನಾವು ಸ್ಪರ್ಶವನ್ನು ಅನುಭವಿಸುತ್ತಾ ಇರ್ತೇವೆ, ಮೂಗಲ್ಲಿ ಸ್ಮೆಲ್ ಅನ್ನು ಗ್ರಹಿಸ್ತಾ ಇರ್ತೇವೆ, ಕಿವಿಯಲ್ಲಿ ಶಬ್ದವನ್ನು ಕೇಳ್ತಾ ಇರ್ತೇವೆ, ಕಣ್ಣಲ್ಲಿ ರೂಪವನ್ನು ನೋಡುತ್ತಾ ಇರುತ್ತೇವೆ. ಯಾವಾಗ ನಾವು ಈ ಸ್ಟೇಟ್ ಅಲ್ಲಿ ಇರ್ತೇವೆ, ಯಾವಾಗ ನಮ್ಮ 5 ಇಂದ್ರಿಯಗಳು ಆಕ್ಟಿವ್ ಆಗಿರ್ತದೆ, ಆಗ ನಾವು ಜನರಲ್ ಆಗಿ ಖುಷಿಯಾಗಿಯೇ ಇರುತ್ತೇವೆ. ಈಗ ನಾವು ನೋಡುವ, ನಮ್ಗೆ ಯಾವಾಗ ದುಃಖ ಬರ್ತದೆ, ಯಾವಾಗ ಟೆನ್ಷನ್ ಬರ್ತದೆ. ಸ್ನೇಹಿತರೆ, ಯಾವಾಗ ನಮ್ಮ ಮನಸ್ಸಲ್ಲಿ ಪ್ರೀವಿಯಸ್ ಆಗಿ ಅಂದ್ರೆ ನಮ್ಮ ಪಾಸ್ಟ್ ಅಲ್ಲಿ ಘಟಿಸಿದಂತಹ ಘಟನೆಗಳ ಅನುಭವ ಬರ್ತದೆ, ಆಗ ನಮ್ಗೆ ದುಃಖವು. ಯಾವಾಗ ನಮ್ಮ ಮನಸ್ಸಿನಲ್ಲಿ ಫ್ಯೂಚರ್ ಬಗ್ಗೆ ಆಲೋಚನೆ ಬರ್ತದೆ, ಆಗ ಟೆನ್ಷನು ನಮ್ಗಾಗುತ್ತದೆ. ಹೌದಾ ಅಲ್ವಾ ಅಂತ ನಾವು ವೆರಿಫೈ ಮಾಡಿ ನೋಡುವ. ನಾವು ಕೂತಿದ್ದೇವೆ, ನಮ್ಮ ಮನಸ್ಸಲ್ಲಿ ಆಲೋಚನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಾನು ಅವತ್ತು BSc ಮಾಡುವ ಬದಲು ಇಂಜಿನಿಯರಿಂಗ್ ಮಾಡಿದ್ರೆ ನಂಗೀಗ ಒಳ್ಳೆ ಜಾಬ್ ಸಿಗ್ಬೋದಿತ್ತ ಏನೋ, ನಾನು ಅವತ್ತು ಇಂಜಿನಿಯರಿಂಗ್ ಅಲ್ಲಿ CS ಬ್ರಾಂಚ್ ತಗೊಳ್ಳುವ ಬದಲು ಮೆಕ್ಯಾನಿಕಲ್ ಬ್ರಾಂಚ್ ತಗೊಂಡಿದ್ರೆ ಇವತ್ತು ನಂಗೆ ಒಳ್ಳೆ ಕೆಲಸ ಸಿಗ್ತಾ ಇತ್ತ ಏನೋ, ನಾನು ಅವತ್ತು ಹಾಗೆ ಮಾಡದೇ ಇದ್ರೆ ಇವತ್ತು ಈ ಸ್ಥಿತಿಯಲ್ಲಿ ಇರ್ಲಿಲ್ವೋ ಏನೋ. ಯಾವಾಗೆಲ್ಲ ನಮ್ಮ ಈ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಮನಸ್ಸಲ್ಲಿ ಬಂತು, ಅದು ನಮ್ಗೆ ದುಃಖವನ್ನು ತಂದು ಕೊಡುತ್ತದೆ. ಈಗ ನಾವು ಟೆನ್ಷನ್ ಯಾವಾಗ ಬರ್ತದೆ ಎನ್ನುವುದನ್ನು ನೋಡೋಣ. ನಮ್ಮ ಮನಸ್ಸಿನಲ್ಲಿ ಯಾವಾಗ ಫ್ಯೂಚರ್ ಬಗ್ಗೆ ಆಲೋಚನೆ ಬರ್ತದೆ, ಅದು ನಮ್ಗೆ ಟೆನ್ಷನ್ ಅನ್ನು ತಂದು ಕೊಡ್ತದೆ. ಉದಾಹರಣೆಗೆ, ನೀವು ಮದುವೆಯ ಫಂಕ್ಷನ್ ಅಲ್ಲಿರುವಾಗ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಬಂತು ಅಂತ ಇಟ್ಕೊಳ್ಳಿ, ಈಗಲೇ ಚಿನ್ನಕ್ಕೆ ಇಷ್ಟು ರೇಟ್ ಆಗಿದೆ, ಇನ್ನು 10-15 ವರ್ಷದಲ್ಲಿ ನನ್ನ ಮಕ್ಕಳ ಮದುವೆಯನ್ನು ಮಾಡಬೇಕು, ಆಗ ಚಿನ್ನಕ್ಕೆ ಎಷ್ಟು ರೇಟ್ ಆಗಬಹುದು, ಆಗ ನಾನು ಚಿನ್ನವನ್ನು ಹೇಗೆ ತೆಗೆದುಕೊಳ್ಳಬಹುದು, ನನ್ನ ಮಕ್ಕಳ ಮದುವೆಯನ್ನು ನಾನು ಹೇಗೆ ಮಾಡಬಹುದು, ಇನ್ನು 15 ವರ್ಷ ಹೋದರೆ ನಮ್ಮ ಲಿವಿಂಗ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿರ್ತದೆ, ನಾನು ಈಗ ಇರುವಂತಹ ಸಂಪಾದನೆಯಲ್ಲಿ ಅದನ್ನು ಹೇಗೆ ಹೊಂದಿಸಬಹುದು. ಯಾವಾಗ ಇಂಥ ಫ್ಯೂಚರ್ ಬಗ್ಗೆ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬರ್ತವೋ ಆಗ ನಮ್ಗೆ ಯಾವಾಗಲೂ ಟೆನ್ಷನ್ ಆಗ್ತದೆ. ಆದ ಕಾರಣ ಸ್ನೇಹಿತರೆ, ತಿಳಿದುಕೊಳ್ಳಿ, ನೀವು ನಿರಂತರವಾಗಿ ಸುಖದಲ್ಲಿರಬೇಕು ಅಂತ ಹೇಳಿದ್ರೆ ನಾವು ಪ್ರೆಸೆಂಟ್ ಅಲ್ಲಿ ಇರಬೇಕು. ನಾವು ಯಾವಾಗ ಪ್ರೆಸೆಂಟ್ ಅಲ್ಲಿ ಇರ್ತೇವೆ ಅಂತ ಹೇಳಿದ್ರೆ, ಯಾವಾಗ ನಾವು ನಮ್ಮ ಪಂಚೇಂದ್ರಿಯಗಳ ಮೂಲಕ
ಸೆನ್ಸೇಷನ್ ಅನ್ನು ತೆಗೆದುಕೊಳ್ಳುತ್ತಾ ಅವುಗಳ ಬಗ್ಗೆ ಗಮನ ಹರಿಸುತ್ತಾ ಇರುತ್ತೇವೆಯೋ ಆಗ ಮಾತ್ರ ನಮ್ಗೆ ಪ್ರೆಸೆಂಟ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯ, ಮತ್ತೆ ಸುಖದಿಂದ ಇರ್ಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು.